ಪ್ರೆಸ್ ಮೀಟ್ ಮಾಡಿದ್ರು ಸರ್. ನಾನು ಬಿಜೆಪಿ ಕಾರ್ಯಕರ್ತ 10 ರಿಂದ 15 ವರ್ಷ ನಾನು ಬಿಜೆಪಿಲೇ ಇದ್ದೇನೆ. ಯಾರು ಮಾಡಿದ್ರು? ಅವನು ತುಕಾರಾಮ್ ಸರ್. ಅಲ್ಲೇ ಒಳಗಾಗಿದ್ದಾರೆ. ಆ ಸಂತೋಷ ಮಾಡಿದ್ರು ಸರ್. ಈಗ ಟೆಕ್ನಿಕಲ್ ಸರ್ ಹೇಳಿದ್ರು ಅವ್ರು ಕಾಂಗ್ರೆಸ್ನಾಗ ಇದ್ದಾಗ ಅಲ್ಲಿ ಆಗಿತ್ತು ಅಂತ ಹೇಳಿದ್ರು. ಬಟ್ ಅವ್ರು ಹೇಳ್ತಾರದೇನಂದ್ರೆ ಸುಜಾತ ರೆಡ್ಡಿ ಬಿಜೆಪಿ ಇದ್ದಾಗ ಅಲ್ಲಿ ಆಗಿತ್ತು ನನ್ನ ಮೇಲೆ, ಮಹೇಶ್ ಟೆಕ್ನಿಕಲ್ ಹೇಳಿ ನನಗೆ ಹೊಡೆದಿದ್ದಾರೆ ಅಂತ ಅವ್ರಿಗೆ ಆರೋಪ ಮಾಡ್ತಿದ್ದಾರೆ. ಆ ವಿಡಿಯೋದಲ್ಲಿ ಹೇಳಿದ್ರು, ನನಗೆ ಹೇಳಿದ್ರು. ಮೊದಲನೇದಾಗಿ ಆ ವಿಡಿಯೋ 2023ದ್ದು. 1 ನಿಮಿಷ. ಆ ವಿಡಿಯೋ 2023ದ್ದು. 2025ಕ್ಕೆ ಇವ್ರು ಯಾರು ಹೇಳ್ತಾರಲ್ಲ ಅವರು BJP ಸೇರಿದ್ದರು. ನಾನು ಕಮಿಷನರ್ಗೆ ನಾನು ಅವರಿಗೆ ಅವತ್ತು ಮಧ್ಯಾಹ್ನ ಫೋನ್ ಮಾಡಿದಾಗ ನನಗೆ ಸಾಯಂಕಾಲ ಆಲ್ಮೋಸ್ಟ್ 4 ಗಂಟೆ ಹೊತ್ತಿಗೆ, ಯಾಕಂದರೆ ನಮ್ಮದು ಅವತ್ತು ಕ್ಯಾಬಿನೆಟ್ಟು GOMಗಳು ಭಾಳ ಇದ್ದಿದ್ದರಿಂದ ನಾನು ಅವತ್ತು ಹೇಳಿದೆ, ನೀವು ಇದನ್ನು ಫೇರಾಗಿ ಮಾಡಿರಿ, ಇದು ಭಾಳ ಬೆಳೆಸುವಂಥ ವಿಷಯ ಅಲ್ಲ. ವಿಡಿಯೋಗಳನ್ನು ಮತ್ತು ಬೇರೆ ಬೇರೆ ರೀತಿಯಾದಂಥ ಬೇರೆ ಅವರು, ನಾನು ಯಾರ್ದು ಇದೆಲ್ಲ ಹೇಳಿಲ್ಲ, ರೀಲ್ ಮಾಡೋದ್ರಿಂದ ಸಮಸ್ಯೆ ಬಗೆಹರಲ್ಲ. ಈಗ ಇವರೆಲ್ಲ ಒಟ್ಟಿಗೆ ಯಾರು ಈ ಕಾರ್ಪೊರೇಟ್ರು ಮತ್ತು ಈಗ ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಈಗ ಯಾರ ಮೇಲೆ ಆರೋಪ ಮಾಡಿ ಹೊಸದಾಗಿ ವಿಡಿಯೋ ಬಿಟ್ಟಿದ್ದಾರೆ, ಇವರೆಲ್ಲ ಒಟ್ಟಿಗೆ ಇದ್ದಾಗ ಆಗಿದ್ದಿದೆ. ಹೀಗಾಗಿ ನಾನು ಕಮಿಷನರ್ಗೂ ಹೇಳಿದ್ದೇನೆ, ಆ ವಿಡಿಯೋ ಇಷ್ಟು ದಿವಸ ಎಲ್ಲಿತ್ತು ಹಂಗಾರೆ? ಇಫ್ ದಟ್ ಈಸ್ ಎ ಕ್ರಿಮಿನಲ್, ದಟ್ ಈಸ್ ಡೆಫಿನೆಟ್ಲಿ, ಅದು ವಿಡಿಯೋ ನಿಜವಾಗಿ ಇದ್ದರೆ ದಟ್ ಈಸ್ ಎ ಕ್ರಿಮಿನಲ್. ಮತ್ತು ಅದನ್ನು ಅವರು ಆ ಕ್ರಿಮಿನಲ್ ಆ್ಯಕ್ಟನ್ನು ಬಚ್ಚಾಕಿ ಇಟ್ಕೊಂಡಿದ್ರು. ಅದು 1 ನಿಮಿಷ ಪೂರ ಯು ಶುಡ್ ಲಿಸನ್ ಟು ಮೀ ಫುಲ್ಲಿ. ಆ ವಿಡಿಯೋ ಪೊಲೀಸ್ ಮೂಲದಿಂದನೇ ಕಾಂಗ್ರೆಸ್ದವ್ರಿಗೆ ಹೋಗಿದೆ. ಅದನ್ನು ನಾವು ಹೇಳಿದ್ದೀವಿ ಅವರಿಗೆ. ಈ ರೀತಿ ಎಲ್ಲ ಮಾಡೋದ್ರಿಂದ ಸಮಸ್ಯೆ ಬಗೆಹರಲ್ಲ. ಅವರು ತಪ್ಪಿದೆ ಅಂತ ಇಟ್ಕೋರಿ. ಇವ್ರು ಯಾರಿದ್ದಾರೆ, ಆ ಹುಡುಗ BLA 2 ಅವ್ನು ಮ್ಯಾಪಿಂಗ್ ಅಸಿಸ್ಟ್ ಮಾಡೋಕ್ಕೆ ಅಧಿಕಾರ ಇದೆ, ಅವನಿಗೆ ಅಸಿಸ್ಟೆಂಟ್ ತೊಗೊಳಕ್ಕೂ ಅಧಿಕಾರ ಇದೆ. ಅದಾದ ನಂತರ ಹಲ್ಲೆ ಆಗಿರೋದಲ್ಲೇ ಇವ್ರ ಮನೆ ಮುಂದೆ ಅವರು ಯಾವುದೋ ಕ್ರಿಮಿನಲ್ ಕೇಸ್ದಲ್ಲಿ ಹಿಂದಿದ್ದಾರೆ ಅನ್ನೋ ಕಾರಣಕ್ಕಾಗಿ ನೀವು ಈಗ ಹೊಸದಾಗಿ ಇನ್ನೊಂದು ಕ್ರಿಮಿನಲ್ ಕೇಸ್ ಹಾಕಿ ಕೊಟ್ಟವರೇನು ಭಾರಿ ಸಜ್ಜನರು ಸಂಭಾಯಿತರು ಇದ್ದಾರೆ, ಅವರು ಕನ್ವಿಕ್ಟ್ ಆಗಿದ್ದಾರೆ. ನಾವು ಹೇಳಿರುವಂಥದ್ದು ಅಶೋಕ್ ಅವರು, ಚಲವಾದಿ ಅವರು, ಮಹೇಶ್ ಅವರು, ನಾವೆಲ್ಲರೂ ಮೊದಲಿಂದನೂ ಹೇಳಿದ್ದು, ಇವತ್ತೂ ಅವ್ರಿಗೆ ಕರೆದು ಹೇಳಿದ್ದು, ಇವರೇನು ಅರೆಸ್ಟ್ ಮಾಡಿದ್ರಲ್ಲ ಇವ್ರ ಮನೆಯವರೆಲ್ಲರನ್ನು, ಇವರೆಲ್ಲ ಮನೆಯವ್ರನ್ನ ಅರೆಸ್ಟ್ ಮಾಡಿದ್ದು ಆ ಯಾರ ಜೊತೆಗೆ ಅವ್ರ ವಿಡಿಯೋ ಅಂದ್ರೆ ಕಾರ್ಪೊರೇಟರ್ ಜೊತೆಗೇನು ವಿಡಿಯೋ ಮತ್ತು ಫೋಟೋ ಇದ್ದಲ್ಲ, ಇವ್ರ ಮೊಬೈಲ್ ಕಸ್ಕೊಂಡು ಎಲ್ಲ ಡಿಲೀಟ್ ಮಾಡಿದ್ದಾರೆ. ಎದಕ್ಕೆ ಬೇಕಾಗಿತ್ತಿದೆ? ಇದು ಪೊಲೀಸರ ಉದ್ಯೋಗನ ಇದೆ. ಕಮಿಷನರು ಮತ್ತು DCP ACP 3 ಜನ ಹೇಳಿದ್ದು, ನಮಗೆ ಇದು ಮಾಹಿತಿಯನ್ನು ನಮಗೆ ಅವರು ಕೊಟ್ಟಿಲ್ಲ, ರಾತ್ರಿ ಅವರನ್ನು ಕರ್ಕೊಂಡು ಹೋಗಿಲ್ಲ ಅಂತ ಹೇಳಿದ್ದಾರೆ. ರಾತ್ರಿ ಕರ್ಕೊಂಡು ಹೋಗಿದ್ದಾರೆ. ವಿಡಿಯೋ ಫುಟೇಜ್ ಎಲ್ಲ ತೆಗೀರಿ, ಸಿಗ್ತಾವೆ ಅಂತ ಹೇಳಿದ್ದೀವಿ. ಇದೆಲ್ಲ ಸಂಗತಿಯಲ್ಲಿ ಅವರು ಹಳೆ ಕ್ರಿಮಿನಲ್ ಇದ್ದರು ಅಂತ ತಿಳ್ಕೊಂಡು ಫಸ್ಟನ್ನೇ ನೀವು ಜಜ್ಮೆಂಟ್ ಬರೆಯೋಕ್ಕೆ ಸಾಧ್ಯ ಇಲ್ಲ. ಅವರೇ ಬಂದರು, ಅವರೇ ಬಟ್ಟೆ ಬಿಚ್ಚಿಕೊಂಡ್ರು ಅಂತ ಜಜ್ಮೆಂಟ್ ಬರೆಯೋಕ್ಕೆ ಸಾಧ್ಯ ಇಲ್ಲ. ನಾವು ಹೇಳಿದ್ವಿ, ಆಯ್ತಪ್ಪ ನಿಮ್ಮದು ಡೌಟ್ ಹಂಗಿದೆ, ನೀವು ಎನ್ಕ್ವೈರಿ ಮಾಡಿರಿ. ಎನ್ಕ್ವೈರಿ ಒಂದು ಕಡೆ ಹೇಳ್ತೀವಿ, ನಾವು ಎನ್ಕ್ವೈರಿ ಮಾಡ್ತೀವಿ. ಫಸ್ಟೇ ಶರಾಯಾಗಿ ಬರೀತೀರಿ ನೀವು? ನಾವು ಲಾಜಿಕಲಿ ಪ್ರಶ್ನೆ ಮಾಡಿದ್ವಿ. ಯಾವುದು ಒಬ್ಬರ ಸಪೋರ್ಟು, ಒಬ್ಬರ ವಿರುದ್ಧ. ಎರಡನೇದು ನಾನು ಇನ್ನೊಂದು ಪ್ರಶ್ನೆ, ನಾನು ಮತ್ತು ಅಶೋಕ್ ಅವರು, ಚಲವಾದಿಯವರು 3 ಮಂದಿ ಒಂದು ಪ್ರಶ್ನೆ ಕೇಳಿದ್ವಿ. ನೀವು BLA ಜೊತೆಗೆ ಹೋದಾಗ ಗಲಾಟೆ ಆಯ್ತಲ್ಲ, BLOಗೆ ಅವರು ಅಬ್ಜೆಕ್ಷನ್ ಮಾಡಿದ್ರೇ ಇಲ್ಲ? ಕಾರ್ಪೊರೇಟರು ಮತ್ತು ಕಾರ್ಪೊರೇಟರ್ ಬೆಂಬಲಿಗರು ಅಬ್ಜೆಕ್ಷನ್ ಮಾಡಿದ್ರೇ ಇಲ್ಲ? ಮಾಡಿದರೆ ನೀವು ಸುಮೋಟೋ ಕೇಸ್ ಯಾಕೆ ಮಾಡಲಿಲ್ಲ? ಆ ಸುಮೋಟೋ ಕೇಸ್ ಮಾಡಿಬಿಟ್ಟಿದ್ರೆ ಇಷ್ಟೊತ್ತಿಗೆ ಈ ಸಮಸ್ಯೆನೇ ಆಗ್ತಿರಲಿಲ್ಲ. ಲಾಜಿಕಲಿ ಮಾತಾಡ್ಬೇಕು. ನಾವೇ ಅವಳು ಹಳೆ ಕ್ರಿಮಿನಲ್ ಇಲ್ಲ, ಅವಳು ಹಳೆ ಕ್ರಿಮಿನಲ್ ಕೇಸ್ ನಡೆಸ್ರಿ, ನಿಮಗೆ ನಾ ಕೇಸ್ ವಿತ್ಡ್ರಾ ಮಾಡಿ ಅಂತ ಹೇಳಿದ್ದೇವೆ ನಾವು. ಮತ್ತು ನಾವು ಅರೆಸ್ಟ್ ಮಾಡೋದು ಬಿಡ್ರಿ, ನೀವು ಫಸ್ಟು ಕಂಪ್ಲೇಂಟ್ ಏನು ಕೊಟ್ಟಿದ್ದೀರಿ ಅಂದ್ರೆ ಹಳೆ 307 ಅಟೆಂಪ್ಟ್ ಟು ಮರ್ಡರ್, ಈಗಿನ 109 ಅಟೆಂಪ್ಟ್ ಟು ಮರ್ಡರ್. ಇದು ಕೇಸೇ ಇರಲಿಲ್ಲ. ಸಬ್ಸಿಕ್ವೆಂಟ್ಲಿ ಆ್ಯಡ್ ಮಾಡ್ಯಾರ. ಕೋರ್ಟ್ಗೆ FIR ಸಬ್ಮಿಟ್ ಆದಮೇಲೆ ಆ್ಯಡ್ ಮಾಡ್ಯಾರ, ಯಾರ್ದೋ ಒತ್ತಡಕ್ಕೆ. ಯಾಕೆ?